ಹಲೋ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ನಾನು ಇವತ್ತು ಯಾವ ಬ್ಲೌಸ್ಗಳ ರೇಟು ಹಾಗೆ ಬ್ಲೌಸ್ಗಳ ಡಿಸೈನ್ ಯಾವ ಥರ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡೋದು ಮರೆಯೋಕೆ ಹೋಗಬೇಡ್ರಿ. ನೋಡಿರಿ, ಈ ಥರ ಬ್ಲೌಸ. ಇದು ಒನ್ ಟಕ್ಸ್ ಬ್ಲೌಸ್ ಐತೆ ನೋಡಿರಿ. ಇದು ಒನ್ ಟಕ್ಸ್ ಬ್ಲೌಸ. ಹಾಗೆ ಬ್ಯಾಕ್ ನೋಡಿರಿ, ಬ್ಯಾಕ್ ಹೋಗ್ತಿದೆ. ಇದು ಬ್ಯಾಕ್ ನೋಡಿ, ಈ ಥರ ಡಿಸೈನ್ ಬಂದಿದೆ. ಈ ಥರ ಡಿಸೈನು ಹಾಗೆ ಈ ಥರ ಒನ್ ಟಕ್ಸು ಈ ಥರ ಹಿಂಗೆ ಬ್ಯಾಕ್ ಈ ಥರ ಡಿಸೈನ್ ಬಂದಾಗ ನೀವು ಎಷ್ಟು ಅಮೌಂಟ್ ತೊಗೋತೀರ ಗೊತ್ತಿಲ್ಲ. ನಾನು ಮಾತ್ರ ಇದಕ್ಕೆ 300 ರೂಪಾಯಿ ಚಾರ್ಜ್ ಮಾಡಿದ್ದೆ. ನೋಡಿ, ಸೇಮ್ ಇದೆ ಅಳತೆ, ಡಿಸೈನ್ ಇದೆ ಸೇಮು, ಆದರೆ ಅಳತೆ ಚೇಂಜು. ಇದು ಅಳತೆಗಷ್ಟು ನನಗೆ ತೋರಿಸ್ಲಿಕ್ಕೆ ಕೊಟ್ಟಿದ್ದಾರೆ ಈ ಥರ ಬ್ಲೌಸು. ನೋಡಿ, ಇದು ಗೊಂಡೆ ಯಾವ ಥರ ಮಾಡಿದ್ದಾರೆ. ಇದಕ್ಕೆ ಈ ಥರ ಅವ್ರು ಬ್ಯಾಡ್ ಅಂದಿದ್ದಾರೆ. ನಾನು ಹೊಲಿದಂಥ ಬ್ಲೌಸ್ನ ತೋರಿಸ್ತೀನಿ ಬರ್ರಿ. ಎಷ್ಟೆಲ್ಲ ಬ್ಲೌಸ್ನ ಹೊಲಿದೆ, ಒಂದು ವಾರದಲ್ಲಿ ಎಷ್ಟೆಲ್ಲ ಬ್ಲೌಸ್ನ ಫಿನಿಶಿಂಗ್ ಮಾಡಿದ್ದೀನಿ, ಹಾಗೆ ಎಷ್ಟೆಲ್ಲ ಅಮೌಂಟ್ ಅರ್ನಿಂಗ್ ಆಯಿತು 4-5 ದಿನದಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ನಾನು ಹೊಲಿದಂಥ ಬ್ಲೌಸು ಇದು ವೆಲ್ವೆಟ್ ಬ್ಲೌಸ್ ರೀ. ಈ ಥರ ಬಂದೈತೆ ನೋಡಿರಿ. ಇದು ದೊಡ್ಡ ಅಳತೆ ಐತ್ರಿ. ಇದು ಅದು ಸಣ್ಣ ಅಳತೆ ಆದರೆ ಇದು ದೊಡ್ಡ ಸೈಜ್ ಐತಿ. ಇದು ಎದೆ ಸುತ್ತಳತೆ ಬಂದು 38 ಇಂಚ್ ಎದೆ ಸುತ್ತಳತೆ ಐತೆ ನೋಡಿ. ಇದು 38 ಎದೆ ಸುತ್ತಳತೆಗೆ ಬೋಟ್ ನೆಕ್ ನೋಡಿರಿ ಯಾವ ಥರ ತೆಗ್ದೀನಿ. ಸೈಜ್ ದೊಡ್ಡದಾಯ್ತಂದ್ರೆ ಇಲ್ಲಿ ಕೂಡ ಇದು ಡೀಪ್ ಜಾಸ್ತಿ ಇಡಬೇಕಾಗ್ತೈತ್ರಿ. ಈ ಥರ ಬ್ಯಾಕ್ ಹುಕ್ಕನ್ನು ಇಟ್ಟು ನೋಡಿರಿ. ನಾನು ಕೂಡ ಅವರು ನೋಡ್ಲಕ್ಕೆ ತಂದಿದ್ದಾರೆ ಅದನ್ನು, ಆ ಸೈಜನ್ನೆಲ್ಲರೂ. ಇದು ದೊಡ್ಡ ಸೈಜ್ ಐತಿ ನೋಡಿ. ಇನ್ನು ಸುಮಾರು ಬ್ಲೌಸ್ಗಳನ್ನ ಹೊಲಿದಿದ್ದೀನಿ. ಅದ್ರ ರೇಟ್ ಕೂಡ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ, ಪೂರ್ತಿ ವಿಡಿಯೋ ನೋಡಿರಿ. ಅದಕ್ಕೆ ಗೊಂಡೆ ಅವ್ರು ಆ ಥರ ಕೊಟ್ಟಿದ್ರು. ನನಗೆ ಅವರು ಬ್ಯಾಡ ಅಂದ್ರಿ, ದೊಡ್ಡವ್ರು ಅದಾರಲ್ಲ, ನನಗೆ ಸಿಂಪಲ್ ಕೊಡ್ರಿ, ಮೊದ್ಲು ಹಂಗೆ ಬ್ಲೌಸಿಗೆ ಕೊಡ್ತಿರಲ್ಲ ಆ ಥರನ ಗೊಂಡೆ ಕೊಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇವು ಒಬ್ಬರು ಒಂದೇ ಸೈಜ್ ಬ್ಲೌಸ, 4 ಬ್ಲೌಸ್ ಇದಾವೆ. ಸೇಮ್ ಡಿಸೈನು, ಏನು ಚೇಂಜ್ ಇಲ್ಲ ನೋಡಿರಿ. ಸೇಮ್ ಡಿಸೈನ, ಸೇಮ್ ಸೈಜ್, ಒಬ್ಬರದೇ ಸೈಜಿಗೆ 4 ಬ್ಲೌಸನ್ನ ಸ್ಟಿಚ್ ಮಾಡಿಕೊಟ್ಟೀನಿ. ಕಲರ್ ಕೂಡ ಒಂದು ಸೇಮ್, ಏನು ಪರಕ್ಕಿಲ್ರಿ. ನೋಡಿ, ಇವು ಯಾವ ಥರ ಬಂದವ್ರಿ. ಪಪ್ಸ್ ತೊಳಿಟೀನಿ, ಎಲ್ಬು ಶೂ ಅದಾವು. ಹಾಗೆ ಸೈಡಲ್ಲಿ ನೋಡಿರಿ ಯಾವ ಥರ ಲೇಸ್ ಕೊಟ್ಟಿದ್ದೀನಿ. ಕೊರಳು ಹತ್ರ ಕೂಡ ಮುಂದ್ಗಡೆ ತೋಳಿ ಕೂಡ ಕೊಟ್ಟಿದ್ದೀನಿ. ಹಾಗೆ ಅದು ಬ್ಲೌಸ್ ಪಪ್ಸ್ ಬಂದವಲ್ಲ ಅಲ್ಲಿ ಕೂಡ ಲೇಸ್ ಕೊಟ್ಟೀನಿ. ಇಷ್ಟು ಗ್ರ್ಯಾಂಡಾಗಿ ಹೊಲಿದ್ರು ಹಳ್ಳಿ ಕಡೆ ಅಮೌಂಟ್ ಜಾಸ್ತಿ ಕೊಡೋಂಗಿಲ್ಲ. ಏನು ಮಾಡೋದು ನೋಡಿರಿ. ಸೇಮ್ 4 ಬ್ಲೌಸ್ ಸೇಮ್ ಹೊಲ್ದಿನಂದ್ರೂ ಕೂಡ ಸೈಜ್ ಅವರಿಗೆ ಇಷ್ಟು ಚಂದ ಕೂತಾವತ್ರಿ ಈ ಬ್ಲೌಸ. ಫಸ್ಟ್ ಕಸ್ಟಮರ್ ಕೂಡ ಇವರು, ಆದರೂ ಒಂದೇ ಸೈಜ್ ಕೊಟ್ರಿ ಅಂತ ಜಲ್ದಿನೇ ಹೊಲ್ದು ಕೊಟ್ರು. ಮೇಲೆ ಅಮೌಂಟ್ ಜಾಸ್ತಿ ಕೊಡಲಿಲ್ಲ. ಹೀಗೆ ಇರ್ತೈತ್ರಿ ಹಳ್ಳಿ ಕಡೆ. ಇವಕ್ಕೆ ನಾನು ಹೇಳಿದೆ 300 ರೂಪಾಯಿಗೊಂದು ಕೊಡ್ರಿ ಅಂತ ನಾನು ಅಂದೆ. ಅವರು 200 ರೂಪಾಯಿ ಕೊಟ್ರಿ. ಒಯ್ಲಕ್ಕೆ ಬಂದಿದ್ರೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ನೋಡಿರಿ. 200 ರೂಪಾಯಿಗೊಂದು ಕೊಟ್ರಿ. ಇದಕ್ಕೆ ಜಾಸ್ತಿ ಐತ್ರಿ ಅಂತ ಅನ್ನಕತ್ರಿ. ಹಳ್ಳಿ ಕಡೆ ಇದೇ ಥರ ರೇಟ್ ಕೊಡ್ತಾರೆ, ಏನು ಮಾಡೋಕ್ಕಾಗಂಗಿಲ್ಲ ರೀ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳಕತ್ತಿದ್ದೆ. ಅವರಿಗಿದೆ ಹೇಳಿದೆ ನಾನು, ಅಮೌಂಟ್ ಭಾಳ ಕಡಿಮೆ ಆಗ್ತೈತ್ರಿ. ಫಸ್ಟ್ ಕಸ್ಟಮರ್ ಅದಕ್ಕೆ ನನ್ನ ಬಟ್ಟೆ ಎಲ್ಲ ಬಿಟ್ಟು ಹೊಲ್ದು ಕೊಟ್ಟಿನಂದ್ರೆ ನೀವು ಜಾಸ್ತಿ ಅಮೌಂಟ್ ಕೊಡ್ತಾ ಇಲ್ಲಲ್ಲ ಅಂತ ನಾನು ಅಂದೆ. ಇಲ್ಲ ರೀ, ಮತ್ತೆ ಹೊಲಿಸ್ತೀವಿ ರೀ, ಇವು 4 ಬ್ಲೌಸ್ ಒಮ್ಮೆ ಕೊಟ್ಟಿದ್ದೀವಿ ಅಂದ್ರೆ ನೀವು ಚಂದ ಹೊಲ್ದು ಕೊಟ್ಟಿರಿ, ಮತ್ತೆ ಕೊಡ್ತೀನಿ ನಾನು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ತೊಗೋಬೇಕಾಗ್ತದೆ ರೀ. ಫಸ್ಟ್ ಕಸ್ಟಮರನ್ನ ಯಾವ ಥರ ಬಂದಾವೆ ನೋಡಿರಿ. ಫಿನಿಶಿಂಗ್ ಸೇಮ್ ಹಿಂಗೆ ಬರ್ತಾವ್ರಿ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಒಂದೊಂದು ಮನೆ ಒಳಗೆ ನೋಡುವ ಹಿಂಗೆ ಒಂದೊಂದು ಥರ ಅಷ್ಟು ಬ್ಲೌಸ್ ಬರ್ತಾವಂದ್ರೆ ನಮಗೂ ಬಿಡೋಕೆ ಮನಸ್ಸು ಆಗಂಗಿಲ್ಲ ನೋಡಿರಿ. ಅದಕ್ಕೋಸ್ಕರ ಏನು ಒಂದು ಬ್ಲೌಸಿಂದ 50 ರೂಪಾಯಿ ಕಡಿಮೆ ಆದ್ರೂ ಮೀರಿ ಹೊಲಿದು ಕೊಟ್ಟೆ ರೀ. ಅಮೌಂಟ್ ಅವಾಗೇ ಕೊಟ್ರಲ್ಲ, ನನಗೂ ಅದೊಂದು ಖುಷಿ ಆದಂಗೆ ಆಯ್ತು ನೋಡಿರಿ. ಇವು ಬ್ಲೌಸ್ ನೋಡಿರಿ, 8 ಬ್ಲೌಸ್ ಒಬ್ಬರು ಅದಾವ್ರಿ. ಹಾಗೆ ಇನ್ನೊಂದು ಕಸ್ಟಮರ್ದು 6 ಬ್ಲೌಸ್ ಅದಾವ್ರಿ. ಇಷ್ಟು ಬ್ಲೌಸ್ಗಳು ರೀ ಒಂದೇ ಮನೆ ಒಳಗೆ ನೋಡಿರಿ. ಇವೆಲ್ಲ 13 ಬ್ಲೌಸ್ ಅದಾವೆ. ಇವು ಕಟಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನೋಡಿರಿ. ಸೇಮ್ ಎಲ್ಬು ಶೂ ಅದಾವ್ರಿ. ಎಲ್ಬು ಸ್ಲೀವ್ ಅದಾವ್ರಿ. ಪೂರಾ ಸೇಮ್ ಅಳತೆ 8 ಬ್ಲೌಸ. ಸೇಮ್ ಕೊರಳು ಕೂಡ ಸೇಮ್, ಏನು ಚೇಂಜ್ ಇಲ್ಲ, ಸ್ವಲ್ಪನೂ ಡಿಸೈನ್ ಮಾಡ್ಕೊಂಡಿಲ್ಲ. ಆದರೂ ಕೂಡ ಇವಕ್ಕೆ 200 ರೂಪಾಯಿ ಚಾರ್ಜ್ ಮಾಡಿ ನೋಡಿರಿ ನಾನು. ನೀವು ಎಷ್ಟು ತೊಗೋತೀರಂತ ನನಗೆ ಕಮೆಂಟ್ ಮಾಡಿರಿ. ಕಡಿಮೆ ಆಯಿತೋ ಹೆಚ್ಚಾಯಿತೋ ಗೊತ್ತಿಲ್ಲ.
ಇನ್ನು ಈ ಬ್ಲೌಸಿಂದು ಅಮೌಂಟ್ ಕೊಟ್ಟಿಲ್ಲರಿ ಅವರು. ಇಷ್ಟ ಹೇಳಿನ್ರಿ ನಾನೆಲ್ಲ ಕರೆ ಅಮೌಂಟ್ ಹೇಳ್ದಷ್ಟೇ ಯಾರೂ ಕೊಡಂಗಿಲ್ಲ. ಹಳ್ಳಿ ಕಡೆ ಒಂದು ಸ್ವಲ್ಪ ಕಡಿಮೆ ಮಾಡಿನ ಕೊಡ್ತಾರೆ, ಗೊತ್ತೈತ್ರಿ. ಹಳ್ಳಿ ಒಳಗಡೆನೇ ಟೀಚಿಂಗ್ ಮಾಡೋರು ಕಷ್ಟ ಏನು ಅನ್ನೋದ್ರಿ. ಸಿಟಿ ಒಳಗಾದ್ರೆ ಸೇಮ್ ಹೇಳಿದೀವಿ ಅಂದ್ರೆ ರೀ ಏನು ಚೇಂಜ್ ಇದು ಮಾಡಂಗಿಲ್ಲ ರೀ, ಅವರು ಕೊಟ್ಟು ಬಿಡ್ತಾರೆ. ಹಳ್ಳಿಯಾಗ ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಮತ್ತೆ ಹಾಕ್ತೀವಿ ರೀ, ನಿಮ್ಮ ಬಿಟ್ಟರೆ ನಾವು ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ ರೀ, ಹಿಂಗೆ ಯಾಕೆ ಮಾಡ್ತೀರಿ ಅಂತ ಹಿಂಗೆ ಹೇಳ್ತಿರ್ತಾರೆ. ನೋಡಿರಿ ಎಷ್ಟು ಆಯ್ತು ರೀ ಅಮೌಂಟ್. ಇಷ್ಟೆಲ್ಲ ಬ್ಲೌಸ್ಗಳು ಎಷ್ಟು ಚಂದ ಫಿನಿಶಿಂಗ್ ಮಾಡಿ ನೋಡ್ಬೇಕಾದ್ರೆ ಅಸ್ತರ ಸ್ವಲ್ಪ ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ರೀ. ನನಗೆ ಒಮ್ಮೆ ಅರ್ಜೆಂಟ್ಲಿ ತಂದು ಹಾಕೋಣ, ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ರೀ. ಅದಕ್ಕೆ ಹೊಲದೆ ನೋಡಿರಿ ನನ್ನ ಹತ್ರ ಇದ್ದಿದ್ದು ನಾ ಬ್ಲೌಸ. ನೋಡಿರಿ ಫಿನಿಶಿಂಗ್ ಯಾವ ಥರ ಬಂದವ್ರಿ ಬ್ಲೌಸಿನು. ವಿಡಿಯೋ ಹೆಂಗೆ ಬರ್ತೈತಿ ನೋಡಿರಿ. ನನ್ನ ಮಗ ವಿಡಿಯೋ ಮಾಡಾಕತ್ತಾನ ರೀ, ಮೊಬೈಲ ಅಳ್ಗ್ಯಾಡ್ಸಕತ್ತಾನೋ ಏನು ಮಾಡತ್ತಾನೇನೋ, ಸ್ವಲ್ಪ ಇದು ಆಗಕ್ಕೆ ಸೇಕ್ ಆಗಾಕತ್ತೈತಿ ರೀ. ನಾನು ವಾಯ್ಸ್ ಓವರ್ ಕೊಡೋ ಮುಂದೆ ನೋಡ್ತಾ ಇದ್ದೀನಿ. ಏನು ಮಾಡೋಕ್ಕೆ ಬರಂಗಿಲ್ಲ ರೀ, ನಾವು ಒಬ್ಬರೇ ಮಾಡೋ ಮುಂದೆ ಸ್ವಲ್ಪ ವಿಡಿಯೋ. ಇಷ್ಟು ಥರ ಬ್ಲೌಸ್ನ ಹೊಲದೆ ರೀ. ಬ್ಲೌಸ್ ಫಿನಿಶಿಂಗ್ ನೋಡಿರಿ ಎಷ್ಟು ನೀಟಾಗಿ ಬಂದಾವು. ಯಾರಾದರೂ ಬ್ಲೌಸ್ ನನಗೆ ಆರ್ಡ್ರ್ ಕೊಡೋರಿದ್ರೆ ಕೊಡ್ಬೋದು ರೀ, ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡ್ತೀನಿ ನೀಟಾಗಿ. ಯಾರಾದರೂ ಸಮೀಪದವರು ನಮ್ಮ ಸುತ್ತಮುತ್ತ ಹಳ್ಳಿಯವರು ವಿಡಿಯೋ ನೋಡ್ತಾ ಇದ್ರೆ ಬ್ಲೌಸ್ನ ಕೊಟ್ಟು ಹೋಗ್ಬೋದು ರೀ. ಹಾಗೆ ಬಸ್ಸಿನ ಅನುಕೂಲ ಕೂಡ ಇದೆ ರೀ, ನಮ್ಮೂರಿಗೆ ಕೊಡ್ಬೋದು ರೀ. ವಿಡಿಯೋದಲ್ಲಿ ನಂಬರ ನಾನು ಹಾಕ್ಬೇಕಂತ ಮಾಡ್ತಾಯಿದ್ದೀನಿ. ಜಾಸ್ತಿ ಜನ ಕಮೆಂಟ್ ಹಾಕ್ತಾಯಿದ್ರು ಅಂದ್ರೆ ಬ್ಲೌಸ್ ನಾನು ಕೊಡ್ತೀನಿ ನಿಮ್ಮೂರ ಹೆಸರು ಹಾಕಿ ನೀವು ಕಮೆಂಟ್ ಹಾಕಿರಂದ್ರೆ ಅವರಿಗೆ ನಾನು ನಂಬರ್ನ ಹೇಳ್ತೀನಿ. ಹಾಗೆ ಜಾಸ್ತಿ ಜನ ಬ್ಲೌಸ್ ಕೊಡ್ತೀನಂದ್ರೆ ನಂಬರ್ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕಂಗಿಲ್ಲ. ನೋಡಿ ಇದು ಅಸ್ತ್ರ ಕಡಿಮೆ ಬಿತ್ತರೆ ಬೆಳನ ನನ್ನ ಕಡೆದ ಸ್ವಲ್ಪ ಕಾಟನ್ ಅಸ್ತ್ರ ಐತ್ರಿ, ಅದನ್ನೇ ಹಚ್ಚಿನ್ರಿ. ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ. ಬ್ಲೌಸ್ಗಳು ಅವರು ಜಾಸ್ತಿ ಅಮೌಂಟ್ ಆಗ್ತೈತೆ ಅಂತೇಳಿ ಅಸ್ತ್ರ ಒಂದೊಂದು ಬ್ಲೌಸಿಗೆ ತಾವೇ ತಂದು ಕೊಟ್ಟಾರೆ, ಕಡಿಮೆ ಕೊಟ್ಟಾರೆ ಅಸ್ತ್ರ. 80 ಸೆಂಟಿಮೀಟ್ರ್ ಅಸ್ತ್ರ ಕೊಟ್ರಂದ್ರೆ ಉದ್ದ ತೋಳಿಗೆ ಸಾಲಂಗಿಲ್ಲ ರೀ. 1 ಮೀಟ್ರ್ ತೊಗೊಂಡು ಕಟ್ ಮಾಡ್ಕೊಂಬಂದಿವಿ ಅಂದ್ರೆ ಕರೆಕ್ಟ್ ಆಗ್ತಾವ್ರೆ. ತೋಳುನು ಉದ್ದ, ಬ್ಲೌಸ್ನು ತುಂಬಾ ಲೆಂತ್ ಅದಾವ್ರಿ. ಉದ್ದಿಗೆ 16 ಇಂಚ್ ಅದಾವ್ರಿ ಬ್ಲೌಸ್ ಉದ್ದ. 16, 14 ಈ ಥರ ಉದ್ದಿದ್ದಾಗ 1 ಮೀಟ್ರ್ ಅಸ್ತ್ರ ಆದ್ರೆ ನೀಟಾಗಿ ಕುಂಡಿರ್ತಾವ್ರೆ. ಅವರೇ ತೊಗೊಂಡು ಬಂದ್ರೆ ಕಡಿಮೆ ಆಗಿಬಿಡ್ತಾವೆ ನೋಡಿರಿ ಬ್ಲೌಸ್. ನೋಡಿ ಒಬ್ಬರು ಎಷ್ಟು ಅದಾವ್ರಿ ಬ್ಲೌಸ್ಗಳು. ಈ ಥರ ಕಸ್ಟಮರ್ ಬಂದ್ರಂದ್ರೆ ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ನಡಿತೈತೆ ನೋಡಿರಿ. ಹಳ್ಳಿ ಇದ್ರೂ ನಡಿತೈತ್ರಿ, ಸಿಟಿ ಕಡೆ ಅಂತೂ ಜಾಸ್ತಿ ಬರತ್ತಿರ್ತಾವ್ರೆ. ಅಮೌಂಟ್ ಬ್ಲೌಸ್ಗಳು ಕಡಿಮೆ ಇದ್ರು ಮೇರೆ ಅಮೌಂಟ್ ಜಾಸ್ತಿ ಇರ್ತೈತೆ ರೀ, ಅವರಿಗೆ ಅರ್ನಿಂಗ್ ಜಲ್ದಿನೇ ಆಗ್ತೈತೆ ರೀ. ನಮ್ಮ ಹಳ್ಳಿಯಾಗ ಬ್ಲೌಸ್ಗಳು ಜಾಸ್ತಿ ಇರ್ತಾವ್ರೆ, ಅಮೌಂಟ್ ಕಡಿಮೆ ಕೊಡ್ತಾರಲ್ಲ, ಅದಕ್ಕೋಸ್ಕರ ಹಳ್ಳಿಯವರು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಸಪೋರ್ಟ್ ಮಾಡಿರಿ ಅಂತ ಅನ್ಕೋತೀನಿ ರೀ. ಯಾರಿಗಾದರೂ ಬ್ಲೌಸ್ಗಳು ನನ್ನ ವಿಡಿಯೋ ನೋಡೋರಿಗೆ ನಾನು ಹೊಲಿದಂಥ ಬ್ಲೌಸ್ಗಳು ನೀಟಾಗಿ ಅನಿಸಿತ್ತಂದ್ರೆ ನಿಮ್ಮೂ ಬ್ಲೌಸ್ ಕೊಡಬೇಕನ್ನೋ ಅವರು ಕಮೆಂಟ್ ಹಾಕಿ. ಹಾಗೆ ಈ ಥರ ಬ್ಲೌಸ್ನ ನಿಮ್ಮ ಕಡೆ ಎಷ್ಟು ರೇಟ್ ತೊಗೋತಾರಂತ ಕಮೆಂಟ್ ಹಾಕಿರಿ. ನಮ್ಮ ಹಳ್ಳಿ ಒಳಗಡೆ ಕೊಟ್ಟಂಥ ರೇಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಇದು ಅಮೌಂಟ್ ಕಡಿಮೆ ಆಯಿತು, ನೀವೇನು ಮೂರ್ಖದ್ರೇನು, ಯಾವ ಲೋಕದರಿದ್ರಿ ಅಂತ. ಈ ಹಿಂದೆ ಒಮ್ಮೆ ನಾನು ವಿಡಿಯೋ ಹಾಕಿದಾಗ ಸುಮಾರು ಜನ ಕಮೆಂಟ್ ಹಾಕಿದ್ರು. ನಾನೇನು ಮೂರ್ಖಿಲ್ಲ ರೀ, ಆದರೆ ನಮ್ಮ ಹಳ್ಳಿ ಒಳಗಡೆ ಇಷ್ಟು ಅಮೌಂಟ್ ಐತಿ, ನಾನು ಹೇಳಿದ ಅಮೌಂಟ್ ಇನ್ನೂ ಜಾಸ್ತಿ ಆಗ್ತೈತೆ ಅಂತಾರೆ ಅವ್ರು. ಇನ್ನೂ ಕಡಿಮೆನ ಮಾಡಿ ಕೊಡ್ತಾರೆ ಹೊರತು ಜಾಸ್ತಿ ಇಷ್ಟು ನೀವು ಕಷ್ಟಪಟ್ಟು ಹೊಲ್ದಿದ್ದೀರಾ, ಇದಕ್ಕೆ ಅಮೌಂಟ್ ಕಡಿಮೆ ಆಗ್ತೈತ್ರಿ ಅಂತೇಳಿ ಯಾರೂ 10 ರೂಪಾಯಿ ಜಾಸ್ತಿ ಕೊಡೋಂಗಿಲ್ಲ. ಇನ್ನೂ ಕಡಿಮೆನ ಮಾಡ್ತಾರೆ ಕರೆ ಹೊರತು ಜಾಸ್ತಿ ಯಾರೂ ಕೊಡೋಂಗಿಲ್ಲ ನೋಡಿರಿ. ರೇಟ್ ಕಡಿಮೆ ಇದ್ದರೂ ಕೂಡ ಬ್ಲೌಸ್ಗಳನ್ನ ಫಿನಿಶಿಂಗ್ ಕರೆಕ್ಟಾಗಿ ಮಾಡಿಕೊಡ್ಬೇಕು ನಾವು. ಅಮೌಂಟು ಕಡಿಮೆ ಕೊಡ್ತಾರೆ ಅಂತ ನಾವು ಬ್ಲೌಸ್ನ ಹೊಲಿಯೋದನ್ನು ನಿಲ್ಸೋಕ್ಕೂ ಸಾಧ್ಯ ಇಲ್ಲ. ನಮಗೆ ನೀಗಿದಂಥ ಕೆಲಸನ ನಾವು ಮಾಡಬೇಕಾಗ್ತೈತೆ. ಈಗ ಜಾಸ್ತಿ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಡೈಲಿ 500 ರೂಪಾಯಿ ತೊಗೊಂಡು ಬರ್ತಾರೆ. ಆ ಕೆಲಸ ನಮ್ಗೆ ನೀಗಂಗಿಲ್ಲಲ್ಲ. ಅದಕ್ಕೋಸ್ಕರನೇ ಮನೆ ಒಳಗಡೆ ಕೂತ್ಕೊಂಡು ನಮ್ಮ ಕುಟುಂಬ ನೋಡಿಕೊಂಡು, ಹಾಗೆ ನನ್ನ ಸೈಡ್ ಒಂದು ಅಂಗಡಿ ಇದೆ, ಅಂಗಡಿ ನೋಡಿಕೊಂಡು, ನನ್ನ ಆಡು ಮರಿಗಳನ್ನೆಲ್ಲ ನೋಡಿಕೊಂಡು, ನನ್ನ ಡೈಲಿ ಒಂದು 200 ರೂಪಾಯಿ ಉಳಿದ್ರೆ ಸಾಕತ್ತೇಳಿ ನಾನು ಜೀವನ ಮಾಡಾಕತ್ತೀನಿ ರೀ ಹಳ್ಳಿ ಒಳಗಡೆ. ಸಿಟಿಯವರಿಗೆ ಇದು ನನ್ನ ವಿಡಿಯೋ ನಾವು ಮಾತಾಡಿದಂಥ ಮಾತು, ನಾವು ಅಮೌಂಟ್ ತೊಗೊಳ್ಳೋಂಥದ್ದು ನೋಡಿ ನೀವೇನು ಮೂರ್ಖದ್ರಿ ಅಂತ ನನಗೆ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಹೇಳೋದಂದ್ರೆ ನಾನು ಇದೊಂದೇ ಕೆಲಸ ಮಾಡೋಂಗಿಲ್ಲ, ನನ್ನ ಸೈಡ್ ಬಿಸ್ನೆಸ್ ಆಗಿ ನಾನು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನೇನ ನಾನು ಬಿಸ್ನೆಸ್ ಆಗಿ ಮಾಡಿದರೆ ನನಗೆ ತುಂಬಾ ಅರ್ನಿಂಗ್ ಐತೆ ಕರೆ. ಆದರೆ ನಮ್ಮ ಹಳ್ಳಿ ಒಳಗಡೆ ನಡೆಯಂಗಿಲ್ಲ ರೀ. ಬೇರೆ ಕಡೆ ಹೋಗಿ ನಾವು ಕೆಲಸ ಮಾಡಬೇಕಾಗ್ತದೆ ರೀ. ನಾವು ಜಾಸ್ತಿ ಅಮೌಂಟ್ ತೊಗೋಬೇಕಂದ್ರೆ ನಾವು ಸಿಟಿ ಹೋಗಿ ನಾವು ಕೆಲಸ ಮಾಡಬೇಕಾಗ್ತೈತ್ರಿ. ಅದಕ್ಕೋಸ್ಕರ ನಾವು 200 ರೂಪಾಯಿನೇ ನಮಗೆ ಕರೆಕ್ಟ್ ಅನಿಸ್ತೈತೆ ರೀ ನನಗೆ ಅಮೌಂಟ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ನನಗೆ ಅಂಗಡಿ ಬಾಡಿಗೆ ಇಲ್ಲ,
ಹಾಗೆ ನಾನು ಇದೊಂದೇ ಕೆಲಸ ಮಾಡ್ತಾ ಇಲ್ಲ. ನನ್ನ ಮಕ್ಕಳು ನನ್ನ ಕುಟುಂಬ ನೋಡಿಕೊಂಡು ನಮ್ಮ ಮನೆ ಕೆಲಸ ಮಾಡಿಕೊಂಡು ನನ್ನ ಟೈಮ್ ಸಿಕ್ಕಾಗ ಸ್ಟಿಚಿಂಗ್ ಮಾಡ್ತೀನಿ. ಹೊರತು ಸ್ಟಿಚಿಂಗ್ನೇ ನನ್ನ ಬಿಸ್ನೆಸ್ ಆಗಿ ನನ್ನ ಜಾಸ್ತಿ ಬಂಡವಾಳ ಹಾಕಿ ಅರ್ನಿಂಗ್ ಮಾಡೋಂಗಿಲ್ಲ. ಇದಕ್ಕಾಗಿ ಟೈಮ್ ಕೊಟ್ಟು ಇದು ಮಾಡೋಂಗಿಲ್ಲ. ಎರಡೂ ಬಿಸ್ನೆಸ್ ಮಾಡ್ತೀನತ್ತೆ. ನನಗೆ ಇದು ಅಮೌಂಟ್ನೇ ಜಾಸ್ತಿ ರೀ ಅಂತ ನನ್ಗೆ ಅನಿಸ್ತೈತೆ ನೋಡಿರಿ. ನಿಮಗೆ ಹೆಂಗೆ ಅನಿಸ್ತೈತಿ ಗೊತ್ತಿಲ್ಲ. ಎಷ್ಟು ಬ್ಲೌಸ್ ನೋಡಿರಿ, ಇವು ಅಷ್ಟು ಬ್ಲೌಸ ಒಬ್ಬರು ಆದ್ರೆ ಮಿಕ್ಕಿರೋ ಬ್ಲೌಸು ಇನ್ನೊಬ್ಬರು ಈ ಥರ ಇರ್ತಾವ್ರೆ ಕಸ್ಟಮರ್. ಇವಾಗ ಮದುವೆ ಸೀಸನ್ ಇರ್ತಾರಲ್ಲ, ಎಲ್ಲರೂ ಒಮ್ಮೆ ಹಾಕ್ಯಾರೆ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಮದುವೆ ಸೀಸನ್ ಬಂದಾಗ ಸ್ವಲ್ಪ ಟೈಮ್ ಕೊಟ್ಟು ಮನೆ ಕೆಲಸ ಜಲ್ದಿ ಮುಗಿಸ್ಕೊಂಡು ನಾವು ಬಟ್ಟೆ ಸ್ಟಿಚ್ ಮಾಡ್ರೆ ನಮ್ಗೆ ಡೈಲಿ 11 ತಿಂಗಳು ಹೊಲ್ದಷ್ಟು ಅಮೌಂಟ ನಾವು ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಜಾಸ್ತಿನೇ ಅಮೌಂಟ್ ತೊಗೋಬೋದು ನೋಡಿರಿ. ಈ ಥರ ಬ್ಲೌಸ್ನ ಹೊಲ್ಕೊಟ್ರೆ ನಾವು ಮಿಕ್ಕಿದ ತಿಂಗಳು ಹೊಲ್ದಷ್ಟು 2 ತಿಂಗಳದಾಗನ ಅಮೌಂಟ ಅರ್ನಿಂಗ್ ಮಾಡ್ಬೋದು ರೀ. ಜಾಸ್ತಿ ಬಟ್ಟೆ ಇರೋದನ್ನ ಫಂಕ್ಷನ್ನು ಈ ಮೇ ತಿಂಗಳು, ಜೂನು, ಮೇ ಏಪ್ರಿಲ್ ತಿಂಗಳದಾಗನ ಕಾರ್ಯಕ್ರಮಗಳು ಜಾಸ್ತಿ ಇರ್ತಾವ್ರೆ. ಮನೆ ಗೃಹ ಪ್ರವೇಶ ಆಯಿತು, ಮದುವೆಗಳಾಯಿತು, ಏನೇ ಫಂಕ್ಷನ್ ಇಟ್ಕೊಳ್ಳೋದು ಬೇಸಿಗೆ ಕಾಲದಲ್ಲೇ ಜಾಸ್ತಿ ಇಟ್ಕೋತಾರೆ. ಯಾಕಂದರೆ ಮಳೆಗಾಲದಾಗನ ಜನ ಅಡ್ಜಸ್ಟ್ ಆಗಂಗಿಲ್ಲ. ಮಳೆಗಾಲದಾಗ ಕಾರ್ಯಕ್ರಮಗಳು ಹೊರಗಡೆ ಮಾಡ್ತಿರ್ತಾರೆ ಜಾಸ್ತಿ. ಮತ್ತು ಮಳೆ ಬರ್ತಾ ಇತ್ತಂದ್ರೆ ಇದು ಆಗಂಗಿಲ್ಲ ಅಂತೇಳಿ ಬೇಸಿಗೆ ಕಾಲದಾಗ ಇಟ್ಕೊಳ್ತಾರೆ. ಬೇಸಿಗೆ ಕಾಲದಾಗ ನಮ್ಮ ಬಿಸ್ನೆಸ್ ನಡೆಯುತ್ತೆ ನೋಡಿರಿ. ಬಟ್ಟೆ ಹೊಲಿದಂತ್ರ ಬಿಸ್ನೆಸ್ ಅಂತೂ ಲಾಸ್ ಇಲ್ಲದ ಬಿಸ್ನೆಸ್ ಐತ್ರಿ. ಈ ಥರ ನಾವು ಮಾಡ್ಬೋದು ರೀ. ಮನೆ ಒಳಗಡೆ ಕಾಲೇ ಕುತ್ಕೊಳ್ಳೋ ಬದಲು ಯಾವ್ದಾರೆ ಕೆಲಸ ಮಾಡಿದ್ರೆ ಅರ್ನಿಂಗ್ ಆಗ್ತೈತ್ರಿ. ಬಟ್ಟೆ ಹೊಲಿದ ಒಂದೇ ಅಲ್ಲ ರೀ, ಬೇರೆ ಬೇರೆ ಕೆಲಸ ಕೂಡ ಮಾಡ್ಬೋದು. ನಾನು ಒಂದೇ ಕೆಲಸ ಮಾಡ್ತೀನಂತ ಹೇಳಂಗಿಲ್ಲ. ಎಲ್ಲ ಥರನೂ ಕೆಲಸ ಮಾಡ್ಕೋತಾನೆ ನನ್ನ ಜೀವನ ಸಾಗ್ತಾ ಇದೆ ರೀ ಹಳ್ಳಿ ಒಳಗಡೆ. ನನ್ನ ಈ ಕೆಲಸ ಮಾಡೋದ್ರಿಂದ ನನಗೆ ನೆಮ್ಮದಿ ಐತೆ ನೋಡಿರಿ. ಅಮೌಂಟ್ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಅದು ಅಂದ್ರೂ ಇದು ಆಗಂಗಿಲ್ಲ ರೀ. ನಾವು ಹೊಲಿದು ಕೊಟ್ಟಂಥ ಬ್ಲೌಸ್ ಅವ್ರಿಗೆ ಚೆನ್ನಾಗಿ ಆಯ್ತಂದ್ರೆ ಫಂಕ್ಷನ್ಗೆ ಬಂದವರು ಅವ್ರು ನೋಡಿ ಇನ್ನೊಬ್ರು ಹಾಕ್ತಿರ್ತಾರೆ. ಹಾಗೆ ಸೀರೆ ಎಷ್ಟು ದುಡ್ಡು ಕೊಡ್ತಂದ್ರೆ ರೀ, ಬ್ಲೌಸಿಗೆ ಎಷ್ಟು ಕೊಟ್ಟು ಹೊಲಿಸ್ಬೇಕು. 100 ರೂಪಾಯಿ ಕೊಟ್ಟು ಹೊಲಿಸ್ತಾರೆ, ಇವತ್ತು 200 ರೂಪಾಯಿ ಕೊಟ್ಟು ಹೊಲಿಸ್ತಾರೆ. ಇದೇ ಚಂದ ಅನಿಸೋದ್ರಿ. ಸೀರೆ ಎಷ್ಟು ಗ್ರ್ಯಾಂಡಾಗಿ ಉಟ್ಕೊಂಡ್ರು ಆ ಸೀರೆ ತಕ್ಕಂಗೆ ಬ್ಲೌಸ್ ಇದ್ರನ ನೀಟ್ ಅನ್ನಿಸ್ತೈತೆ ನೋಡಿರಿ ಸೀರೆ ಉಟ್ಕೊಂಡವ್ರಿಗೆ. ಈ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕು, ಶೇರು, ಕಮೆಂಟು ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿ. ಯಾರಿಗೆ ವೈಯಕ್ತಿಕ ಜೀವನದ ಬಗ್ಗೆ ನಾನಂತೂ ಹೇಳಿ ನನ್ನ ಬಿಸ್ನೆಸ್ ಬಗ್ಗೆನೇ ನಾನು ಹೇಳ್ಕೊಂಡಿನಿ. ಒಬ್ಬೊಬ್ಬರಿಗೆ ನಮ್ಮದೇ ಮಾತಾಡ್ತಿರತ್ತ ನೀವು ಅನ್ಬೋದು. ಇಷ್ಟು ಬ್ಲೌಸ್ನೆಲ್ಲ ಸ್ಟಿಚಿಂಗ್ ಮಾಡಿದ್ದು ಅರ್ನಿಂಗ್ ಎಷ್ಟು ಆಯ್ತಂತ ನಾಳಿನ ವಿಡಿಯೋದಾಗ ಹೇಳ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ನೋಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್ ಎಲ್ಲರಿಗೂ.